ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಬ್ಬಕ್ಕೆ ಇವತ್ತು ಕರ್ಜಿಕಾಯಿ ಮಾಡುವ ಅಂತ ಇದ್ದೇನೆ. ಅದಕ್ಕೆ ಚಿರೋಟಿ ರವೆ, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಉಪ್ಪು ಮತ್ತು ಕಾದ ಎಣ್ಣೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಆಮೇಲೆ ಕೊಬ್ಬರಿ, ಗೋಡಂಬಿ, ಪಿಸ್ತಾ, ಸಕ್ಕರೆ ಪುಡಿ, ಗಸಗಸೆ, ಪುಟಾಣಿ ಸೇರಿಸಿ ಮಿಕ್ಸಿಯಲ್ಲಿ ತರಿಯಾಗಿ ಮಾಡಿ ಇಟ್ಕೊಳ್ಬೇಕು. ಕಲಸಿದ ಹಿಟ್ಟನ್ನು 10 ನಿಮಿಷ ನೆನೆಸಿ ಆಮೇಲೆ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಈ ರೀತಿ ಲಟ್ಟಿಸಿ ಮಧ್ಯದಲ್ಲಿ ನಾವು ಮಾಡಿಕೊಂಡ ಡ್ರೈ ಫ್ರೂಟ್ಸ್ ಪುಡಿಯನ್ನು ಸೇರಿಸಿ ಅರ್ಧಕ್ಕೆ ಮಡಚಬೇಕು. ಆಮೇಲೆ ಅದನ್ನು ತುದಿಯನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಳ್ಬೇಕು. ಈ ರೀತಿ ಮಡಚುತ್ತಾ ಬರಬೇಕು. ಆಗ ನೋಡಲಿಕ್ಕೂ ಚೆಂದ ಇರುತ್ತೆ. ಎಲ್ಲದನ್ನು ಈ ರೀತಿಯೇ ಮಾಡಿ ಇಟ್ಕೊಂಡು ನಾವು ಕರಿದ್ರೆ ಸುಲಭ ಆಗ್ತದೆ. ಈ ರೀತಿ ಸ್ವಲ್ಪ ದಪ್ಪ ಇದ್ದರೆ ಸಾಕು. ಕರ್ಜಿಕಾಯಿ ತಿನ್ನಲಿಕ್ಕೂ ತುಂಬ ರುಚಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಹಬ್ಬದಲ್ಲಿ ಇದೊಂದು ಒಳ್ಳೆ ಸ್ವೀಟ್ ಮಾಡೋದು. ಮಾಡಲಿಕ್ಕೂ ಸುಲಭ. 1 ವಾರ ಇಟ್ಟರೂ ಕ್ರಿಸ್ಪಿನೆಸ್ ಹೋಗೋದಿಲ್ಲ. ಡ್ರೈ ಫ್ರೂಟ್ಸ್, ಕೊಬ್ಬರಿ ಎಲ್ಲ ಬಿದ್ದಿದ್ದರಿಂದ ತುಂಬ ಟೇಸ್ಟಾಗಿರುತ್ತೆ ತಿನ್ನಲಿಕ್ಕೆ. ಈ ರೀತಿ ನಾವೆಲ್ಲದನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಕಾದ ಎಣ್ಣೆಯಲ್ಲಿ ಇದನ್ನು ಹೊಂಬಣ್ಣ ಬರೋವರೆಗೆ ಕರಿಬೇಕು. ಫಸ್ಟ್ ಹಾಕಿ ಸ್ವಲ್ಪ ಹೊತ್ತು ಅದನ್ನು ತಿರುವಿ ಹಾಕ್ಲಿಕ್ಕೆ ಹೋಗಬಾರ್ದು. ಆಮೇಲೆ ತಿರ್ಸಿ ಹಾಕಬೇಕು. ಬೆಂಕಿ ಮೀಡಿಯಮ್ಮಲ್ಲೇ ಇಟ್ಕೊಳ್ಬೇಕು. ದೊಡ್ಡ ಉರಿ ಮಾಡಿದರೆ ನೈಕಾಗ್ತದೆ, ಕ್ರಿಸ್ಪಾಗಿ ಬರೋದಿಲ್ಲ. 1 ವಾರ ಇಟ್ಟರೂ ಏನೂ ಆಗೋದಿಲ್ಲ, ಆಗ ಕ್ರಿಸ್ಪಾಗಿ ಇರ್ತದೆ. ಈ ರೀತಿ ಕೆಂಪಾಗಿ ಬರುವವರೆಗೆ ಹುರಿದ್ರಾಯಿತು. ಇದು ಎಣ್ಣೆ ಸಹ ಕುಡಿಯೋದಿಲ್ಲ, ನಾನು ತೆಂಗಿನ ಎಣ್ಣೆಯಲ್ಲೇ ಮಾಡಿದ್ದು. ಹೇಗಾಯ್ತಂತ ಕಮೆಂಟ್ ಮಾಡಿ. ಇದರ ಸೌಂಡ್ ಕೇಳಿಸ್ಕೊಳ್ಳಿ ಎಷ್ಟು ಕ್ರಿಸ್ಪ್ ಬಂದಿದೆ ಅಂತ. ಥ್ಯಾಂಕ್ ಯು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.